ಏಯಪ್ಪ ಕಟ್ ಮಾಡಿ ಕೇಕ್ ಸಂಗ್ರಹ ಮಾಡ್ಕೊಂಡು ಇದೊಂದು ಪಾರ್ಸಲ್ ಮಾಡ್ಬೋದು. ಇಲ್ಲೇ ಇತ್ತು ಕಡ್ದಿಲ್ಲಿ. ಹೌದಾ? ನಿಮ್ಮ ಹೆಸರು ಮಾಡೋದು ಸರ್? ನಾವು ಡಾಕ್ಟರ್ ಚಂದ್ರಶೇಖರ್ ಎಂ ಪಿ, ಆರೋಗ್ಯ ಸುರಕ್ಷತಾ ಅಧಿಕಾರಿ, ರಾಮನಗರ ತಾಲೂಕು. ಸೊ ಇಲ್ಲಿ ನಮಗೆ ಈಗ ಸರ್ಕಾರದಿಂದ ಆದೇಶದ ಪ್ರಕಾರ ಕಲ್ಲರ್ ಬ್ಯಾನ್ ಆಗಿದೆ ಮತ್ತು ಟೇಸ್ಟಿಂಗ್ ಪೌಡರ್ ಸಹ ಬ್ಯಾನ್ ಆಗಿದೆ. ಇದ್ರ ಪ್ರಯುಕ್ತ ನಮ್ಮ ಜಿಲ್ಲಾ ಅಂಕಿತ ಅಧಿಕಾರಿಗಳ ಆದೇಶದ ಮೇರೆಗೆ ಅಂದರೆ DO ಡಾಕ್ಟರ್ ರೋಚನಾ ಅವರ ಆದೇಶದ ಮೇರೆಗೆ ಕೆಲವೊಂದು ಹೋಟ್ಲು ಮತ್ತು ಅಂಗಡಿಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಸೊ ಇವತ್ತು ರಾಮ್ಗಢ್ ಹೋಟ್ಲಲ್ಲಿ ಪರಿಶೀಲನೆ ಮಾಡಿ ಅಲ್ಲೂ ಸ್ಯಾಂಪಲ್ ಮಾದರಿ ತೆಗೆದಿದ್ದೀವಿ. ರಸ್ತಾ ಹೋಟೆಲ್ ಇದು ಸಹ ವಿಸಿಟ್ ಮಾಡಿ ಸ್ಯಾಂಪಲ್ ತೆಗೆದಿದ್ದೀವಿ. ಅದೇ ಅಂಬೂರ್ ಬಿರಿಯಾನಿ ಮತ್ತು ಇತರ ಇನ್ನೊಂದು ಬಿರಿಯಾನಿ ಹೋಟೆಲ್ಲು ಸಹ ನಾವು ಭೇಟಿ ಮಾಡಿ ಕಬಾಬ್ ಮತ್ತು ಕೇಕು ಮತ್ತು ಗೋಬಿ ಮಂಚೂರಿಯನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈಗಾಗಲೇ ರವಾನೆ ಮಾಡಿದ್ದೀವಿ ಸರ್. ಎಲ್ಲಿಗೆ ರವಾನೆ ಮಾಡಿದ್ದೀವಿ? ನಮ್ಮ ಬೆಂಗಳೂರಿನ PHI ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಲ್ಯಾಬಲ್ಲಿ ಆವರಣದಲ್ಲಿರ್ತಕ್ಕಂಥ ಲ್ಯಾಬ್ಗೆ ನಮ್ಮ ಆಹಾರ ಸುರಕ್ಷತೆ ಲ್ಯಾಬ್ ಕಳಿಸಿದ್ದೀವಿ. ಅದರಿಂದ ವರದಿ ಬಂದಮೇಲೆ ಮುಂದಿನ ಕ್ರಮ ನಾವು ತಗೊಂಡಿದ್ದೀವಿ ಕಾನೂನು. ಅಷ್ಟು ಮತ್ತೇನಾದರೂ ಇಲ್ಲಿಗೆ ಮಿಶ್ರಿತ ಆಗಿದ್ದರೆ ಏನು ಮಾಡ್ತೀರಾ ಸರ್? ಮಿಸ್ಯೂಸ್ ಆಗಿದ್ದರೆ ಅದು ಏನು ಕಾನೂನು FSSA ಕಾನೂನು ರೀತಿ ಇದೆ ಅದ್ರ ಪ್ರಕಾರ ಕ್ರಮ ತಗೊಂಡು. ನೀವು ಒಟ್ಟು ಎಷ್ಟು ಕಡೆ ವಿಸಿಟ್ ಮಾಡಿದ್ದೀವಿ ಸರ್? ಒಟ್ಟು ನಾವು ರಾಮನಗರ ತಾಲೂಕಲ್ಲಿ ನಾನೀಗ ಹೊಸದಾಗಿ ಬಂದಿರೋದು 86 ಕಡೆ ನಾನು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀನಿ. 86 ಸ್ಯಾಂಪಲ್ ಆಗಿದೆ. ಅದು ಯಾವತ್ತು ಬರೋದು ಸರ್ ರಿಸಲ್ಟ್? ಸರ್ ರಿಸಲ್ಟು ಲ್ಯಾಬಿಂದ ಒಂದು 1 ವೀಕ್ ಅಥವಾ 2 ವೀಕ್ಸ್ ಒಳಗೆ ವಿತಿನ್ 2 ವೀಕಲ್ಲಿ ಬರೋದು.